Hello friends, welcome back to my channel Vlogs of Swati Kiran. Hi, welcome back to my channel Vlogs of Swati Kiran. ಆ್ಯಕ್ಚುಲಿ ಈ ವ್ಲಾಗ್ ಏನು ಅಂದರೆ ದಿವಾಲಿ ವ್ಲಾಗ್. ನಾನು ಆಲ್ಮೋಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿ 10 days ಆಯಿತು. ನನಗೂ ಕೂಡ ಸ್ವಲ್ಪ ಹೆಲ್ತ್ ಚೆನ್ನಾಗಿದ್ದಿಲ್ಲ, ಅಂದರೆ ಟೀತ್ ಪೇಯ್ನ್ ಇತ್ತು ಮತ್ತು ಸಿವಿಯರ್ ಕಾಫ್ ಇತ್ತು. ಅದರಿಂದ ನನ್ನ ಕೈಲಿ ವಾಯ್ಸ್ ಓವರ್ ಕೊಡೋಕ್ಕಾಗ್ತಾ ಇರಲಿಲ್ಲ. ಸೊ ಅದಕ್ಕೆ ಅದೆಲ್ಲ ಕ್ಲಿಯರ್ ಮಾಡಿಕೊಂಡು ಈಗ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಆ್ಯಕ್ಚುಲಿ ಈ ಸ್ಯಾರಿ ನಿಮ್ಗೆ ಆಲ್ರೆಡಿ ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿರ್ತೀನಿ. ಇವಾಗಿನ ಟ್ರೆಂಡಿಗೆ ತಕ್ಕಾಗೆ ನಾನು ಬ್ಲೌಸು ಡಿಸೈನ್ ಮಾಡಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಈ ಸ್ಯಾರಿಗೆ ಹಾಕ್ತಾ ಇರೋ ಜ್ಯುವೆಲ್ರಿ ಎಲ್ಲ ಕೂಡ ನಾನು ಆಲ್ರೆಡಿ ಪ್ರೀವಿಯಸ್ ಆಗಿ ಪರ್ಚೇಸ್ ಮಾಡಿ ಇಟ್ಟಿದ್ದೆ ಸಮ್ ಅದರ್ ಸ್ಯಾರಿಗೆ ಅಂತ. ಅಂದರೆ ಈಗ ನನಗೆ ಗೋಲ್ಡ್ ಜ್ಯುವೆಲ್ಲರಿ ಮೇಲೆ ಅಷ್ಟು ಕ್ರೇಜ್ ಹೋಗ್ಬಿಟ್ಟಿದೆ. ಈ ಥರ ಸ್ಟೋನ್ ಜ್ಯುವೆಲ್ರಿ ತುಂಬ ಇಷ್ಟ ಆಗ್ತಿದೆ. ಸೊ ನಾನು ಅದನ್ನೇ ಎತ್ಕೊಂಡಿದ್ದೀನಿ. ಇನ್ನು ಇದು ನನ್ನ ಪಾಪುದು ಡ್ರೆಸ್ ದಿವಾಲಿದು. ಸೊ ಅವಳಿಗೆ ಹೇರ್ ಬ್ಯಾಂಡು, ಶೂಸು ಮತ್ತು ಫ್ರಾಕು, ಇದು 3 ಅವಳಿಗೂ ತೆಗೆದಿಟ್ಟಿದ್ದೀನಿ. ಇನ್ನು ದಿವಾಲಿ ಅಂದರೆ ಗೊತ್ತೇ ಇರುತ್ತೆ. ನಮ್ಮ ಕಡೆ ಹೇಗೆ ಮಾಡ್ತಾರೆ ಅಂದರೆ ನೋಮ್ ಹಬ್ಬ ಅಂತೀವಿ. ಅಂದರೆ ಕಜ್ಜಾಯ ಸುಟ್ಟು ನೋಮ್ ದಾರ ಕಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ನೋಮ್ಕೊಂಬರೋದು. ಇನ್ನು ನೋಮ್ ದಾರಕ್ಕೆ ಕೊಳ್ಪೆ ಅಂತ ಹಾಕ್ತಾರೆ ನೋಡಿ, ಇದೇ ಆ ಕೊಳ್ಪೆ. ಈ ಸತಿ ನಮ್ಮ ಡ್ಯಾಡಿ ಗೋಲ್ಡಲ್ಲೇ ತಂದಿದ್ರು. ಅಂದರೆ ಪಾಪು ಹುಟ್ಟಿದ ಫಸ್ಟ್ ವರ್ಷ ಅಲ್ವಾ. ಸೊ ನನಗೆ, ನನ್ನ ಹಸ್ಬೆಂಡ್ಗೆ, ಪಾಪುಗೆ 3, ಇನ್ನು ನಮ್ಮ ಮಮ್ಮಿ ಡ್ಯಾಡಿ ನಮ್ಮ ಸಿಸ್ಟರ್ಗೆ 3 ಅಂತೇಳಿ ಎಲ್ಲರಿಗೂ ಒಂದೊಂದು ಕೊಳ್ಪೆ ತಂದಿದ್ರು ಗೋಲ್ಡಲ್ಲಿ. ಇನ್ನು ನಮ್ಮ ಮನೇಲಿ ನಾನು ನಮ್ಮ ಸಿಸ್ಟರ್ ಹೇಗೋ ನನ್ನ ಹಸ್ಬೆಂಡ್ ಕೂಡ ಹಾಗೆ. ನಮಗೇನು ಮಾಡ್ತಾರೋ ಖಂಡಿತ ಅವ್ರಿಗೂ ಕೂಡ ಅದನ್ನು ಮಾಡ್ತಾರೆ. ಅವ್ರಿಗೆ ಮನೆ ಮಗ ಥರನೇ ಆಗಿಬಿಟ್ಟಿದ್ದಾರೆ ನಮ್ಮ ಡ್ಯಾಡಿಗೆ. ಸೊ ಏನೇ ಮಾಡಿದ್ರು ಕೂಡ ಈಕ್ವಲ್ ಆಗೇ ಮಾಡ್ತಾರೆ ಅವ್ರಿಗೂ ಕೂಡ. ಇನ್ನು ಕಿರಣ್ ಬಂದು ಆ್ಯಕ್ಚುಲಿ ಅವತ್ತು ಹಬ್ಬದ ದಿವಸ ಇರಲಿಲ್ಲ. ಅವತ್ತು ಬೆಳಿಗ್ಗೆ ನಾವು ಹಬ್ಬ ಮಾಡ್ತೀವಿ ಅಂದರೆ ಮಾರ್ನಿಂಗ್ 8 o'clock ತಾನೇ ಊರಿಗೆ ಹೊರಟ್ರು. ಅಂದರೆ ತುಳಸಿ ಹಬ್ಬ ಆಗಿದ್ದ ದಿವಸ ಬಂದುಬಿಟ್ಟು ನಮ್ಮ ಮನೆಯಲ್ಲೆಲ್ಲ ಕೂಡ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದರು. ಇನ್ನು ನಾನು ಪಾಪು ಇರ್ತೀವಿ ಸಪ್ರೇಟಾಗಿ ಅಂತ ಹೇಳ್ಬಿಟ್ಟು ಅವತ್ತು ನಮ್ಮ ಜೊತೆ ಇರೋಕ್ಕೋಸ್ಕರ ಸ್ಯಾಟರ್ಡೇ ಬಂದರು ಕಿರಣ್. ವೆಡ್ನೆಸ್ಡೇವರೆಗೂ ನಮ್ಮ ಜೊತೆನೇ ಇದ್ದರು. ಸೊ ಅದಕ್ಕೋಸ್ಕರ ಅವ್ರನ್ನ ನಾನೇನು ಕಂಪಲ್ ಮಾಡೋಕ್ಕೆ ಹೋಗಲಿಲ್ಲ ಇರಿ ಹಬ್ಬಕ್ಕೆ ಅಂತ. ಅವ್ರಿಗೂ ಕೂಡ ಕಮಿಟ್ಮೆಂಟ್ಸ್ ಅನ್ನೋದು ಇರುತ್ತೆ, ಅಪಾಯಿಂಟ್ಮೆಂಟ್ಸ್ ಇರುತ್ತೆ. ಆಲ್ರೆಡಿ 4 days ನಮ್ಮ ಜೊತೆ ಸ್ಟೇ ಮಾಡಿದರು. ಸೊ ಅದಕ್ಕೆ ನಾನು ಹಬ್ಬಕ್ಕೇನು ಇರು ಅಂತ ಹೇಳಲಿಲ್ಲ, ಕಳಿಸ್ಬಿಟ್ಟೆ. ಅಂದರೆ ಇದಕ್ಕೂ ಮುಂಚೆ ನಾವು ಸಿಲ್ವರಲ್ಲಿ ಕೊಳಪೆ ಹಾಕ್ಕೊತಾ ಇದ್ದಿದ್ದು. ಇನ್ನು ಪಾಪುಗೆ ಮಾತ್ರ ಗೋಲ್ಡಲ್ಲಿ ತರೋಣ ಅಂತ ಅಂದ್ಕೊತಾ ಇದ್ವಿ. ಇನ್ನು ನಮ್ಮ ಡ್ಯಾಡಿ ಪಾಪು ಜೊತೆ ಎಲ್ರಿಗೂ ಕೂಡ ತಂದರು. ಇನ್ನು ನಾರ್ಮಲಾಗಿ ಎಲ್ಲರ ಮನೇಲಿ ಮಾಡೋದೇ ಕಜ್ಜಾಯ ಸುಡೋದು. ಇಲ್ಲಿ ನಮ್ಮ ಡ್ಯಾಡಿ ನಮ್ಮ ಮಮ್ಮಿನೇ ಯಾವಾಗೂ ಕೂಡ ಕಜ್ಜಾಯ ಮಾಡೋದು. ಅಂದರೆ ಒಬ್ಬರು ಅಕ್ಕಿ ಹಾಕಿ ಒಬ್ಬರು ಪಾಕ ತೆಗೆದು, ಅಕ್ಕಿ ಹಸಿಟ್ಟನ್ನ ಹಾಕಿ ಪಾಕ ತೆಗೆದ್ರೆ ಒಬ್ಬರು ಕಜ್ಜಾಯ ಸುಟ್ಕೊತಾರೆ. ಹತ್ತಿರುವಕ್ಕೆ ಒಬ್ಬರು ಹಾಕೋಕ್ಕೆ ಒಬ್ಬರು ಇರಬೇಕು, ಆವಾಗ ಪಾಕ ಚೆನ್ನಾಗಿ ಬರುತ್ತೆ ಅಂತೇಳಿ ನಾವು ಸಣ್ಣ ಮಕ್ಕಳಿಂದನೂ ಇವರಿಬ್ಬರೇ ಮಾಡ್ಕೊಳ್ಳೋದು. ಇನ್ನು ಆಲ್ಮೋಸ್ಟ್ ಹೆಂಗೆ ಅಂದರೆ ನಮ್ಮ ಮನೇಲಿ ತಂಬಿಟ್ಟು ಅಂದರೆ ಮಾರಮ್ಮ ಹಬ್ಬ ಬರುತ್ತೆ ಇಲ್ಲಿ. ಸೊ ಅವಾಗ ತಂಬಿಟ್ಟು ಮಾಡ್ತೀವಿ. ನೆಕ್ಸ್ಟು ದಿವಾಲಿಗೆ ಕಜ್ಜಾಯ ಮಾಡ್ತೀವಲ್ವ. ಈ ಎರಡಕ್ಕೂ ಕೂಡ ನಮ್ಮ ಡ್ಯಾಡಿ ನಮ್ಮ ಮಮ್ಮಿ ಇಬ್ಬರೇ ಸೇರಿ ಮಾಡೋದು. ಅದು ಎರಡಕ್ಕೂ ಕೂಡ ಪಾಕ ತೆಗಿಬೇಕು ಅಲ್ವಾ. ಸೊ ಇಬ್ಬರು ಸೇರಿ ಮಾಡ್ಕೊತಾರೆ. ಸಣ್ಣದ್ರಿಂದ ನಾನು ನೋಡ್ಕೊಂಬಂದಿರೋದು ಹೀಗೇ. ನಾವು ಗೊತ್ತೇ ಇದೆ ಅಲ್ವಾ ನಿಮಗೆ, ದಿವಾಲಿ ಸೆಲೆಬ್ರೇಟ್ ಮಾಡಿಲ್ಲ, ಕಿರ್ದೀಪಾವಳಿ ಅಂದರೆ 15 days ಆದಮೇಲೆ ಬರುತ್ತೆ ಅಲ್ವಾ. ಸೊ ಅದನ್ನು ಸೆಲೆಬ್ರೇಟ್ ಮಾಡಿದ್ದು. ಅಮಾವಾಸ್ಯೆಗೆ ದೀಪಾವಳಿ ಬರುತ್ತೆ, ಪೌರ್ಣಮಿಗೆ ಕಿರ್ದೀಪಾವಳಿ ಬರುತ್ತೆ. ಸೊ ನಾವು ಪೌರ್ಣಮಿಲಿ ಸೆಲೆಬ್ರೇಟ್ ಮಾಡಿದ್ವಿ, ಯಾಕಂದರೆ ಸೂತ್ಕ ಇತ್ತು ಅಂತ ಹೇಳಿದ್ದೆ ಅಲ್ವಾ ನಿಮಗೆ. ಇನ್ನು ನಾವು ಪಟಾಕಿ ಎಲ್ಲ ಕೂಡ ಏನೂ ಹಚ್ಚಿಲ್ಲ, ಯಾಕಂದರೆ ಪಾಪು ಇದೆ ಅಲ್ವಾ. ಅವಳಿಗೆ ಈಗ ನಾರ್ಮಲಾಗಿ ಸೌಂಡ್ ಇರೋ ಪಟಾಕಿ ಹೊಡೆದ್ರೆ ಅವಳಿಗೆ ಎಫೆಕ್ಟ್ ಆಗುತ್ತೇನೋ ಕಿವಿ ಅನ್ನೋದು ಒಂದು. ಮತ್ತು ಈ ಸುರ್ಸುರು ಬತ್ತಿ, ಈ ಭೂಚಕ್ರ ಭೂವನ ಎಲ್ಲ ಹೊರಗೆ ಹಚ್ಕೊಬೋದಲ್ವಾ ಸೌಂಡ್ಲೆಸ್ಸು. ಅಂದರೆ ಏನೋ ಅವಳನ್ನು ಕರ್ಕೊಂಬಂದು ತೋರಿಸ್ಬೇಕು ಅಂತ ಆಸೆ ಆಗುತ್ತೆ ಆ ಟೈಮಲ್ಲಿ. ಅದು ನಮಗೆ ಒಂಥರ ಭೂಚಕ್ರ ಭೂವನ ಎಲ್ಲ ನೋಡ್ಬಿಟ್ಟು ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ನೋಡಿದ್ರೆ ಬ್ಲ್ಯಾಕ್ ಆಗಿ ಕಣ್ಣು ಮಂಜಾಗುತ್ತೆ. ಇನ್ನು ಮಕ್ಕಳಿಗೆ ಹೇಗಿರುತ್ತೆ ಹೇಳಿ. ಸೊ ಅದಕ್ಕೋಸ್ಕರ ಅವ್ಳನ್ನ ಬಿಟ್ಟು ಅದು ಎಲ್ಲ ಕೂಡ ಹಚ್ಚೋಕ್ಕೆ ನಮ್ಮ ಮನೇಲಿ ಯಾರಿಗೂ ಕೂಡ ಇಷ್ಟ ಆಗಲಿಲ್ಲ. ತುಳಸಿ ಪೂಜೆ ದಿವಸ ಕುಕ್ಕೆಗೆ ಹೋದಲ್ವಾ, ಅವತ್ತೇ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ರು. ಯಾಕಂದರೆ ವೆಡ್ನೆಸ್ಡೇ ಹಬ್ಬ ಬಿದ್ದಿತ್ತು, ಟ್ಯೂಸ್ಡೇನೇ ಅವರು ಕುಕ್ಕೆಯಿಂದ ರಿಟರ್ನ್ ಬರೋ ಥರ ಇತ್ತು. ಸೊ ಅವಾಗಲೇ ಬಂದು ಹಬ್ಬಕ್ಕೂ ಎಲ್ಲ ಕೂಡ ಮಾಡೋಕ್ಕಾಗಲ್ಲ ಅಂತ ಅದಕ್ಕೂ ಮುಂಚೆನೇ ಅಂಟು ಮುಗಿದಿದ ತಕ್ಷಣ ಎಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಗೂ ಪೂಜೆ ಮಾಡಿ ಹೋಗಿದ್ರು. ಇನ್ನು ಹಬ್ಬದ ದಿವಸ ಕಜ್ಜಾಯ ಮಾಡಿಕೊಂಡು ದೇವ್ರ ಮನೇಲಿ ದೀಪ ಹಚ್ಚಿ ನಾವು ದೇವಸ್ಥಾನಕ್ಕೆ ಹೋಗೋದಷ್ಟೇ ಉಳಿದಿತ್ತು. ಸೊ ಇನ್ನು ನಮ್ಮ ಮಮ್ಮಿ ಡ್ಯಾಡಿ ಕಜ್ಜಾಯಕ್ಕೆ ರೆಡಿ ಮಾಡ್ಕೊತಾ ಇದ್ರು. ಇನ್ನು ನಾವೇ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋದಷ್ಟೇ ಬಾಕಿ.
ಇನ್ನು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ, ಕಜ್ಜಾಯ ಪಾಕ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಕಜ್ಜಾಯ ಚೆನ್ನಾಗಿ ಬರೋದಿಲ್ಲ, ಏರುಪೇರಾಗತ್ತೆ. ಪಾಕದಲ್ಲೇ ಅದು ಇರೋದು ಟೇಸ್ಟ್ ಅನ್ನೋದಾಗ್ಲಿ, ಕಜ್ಜಾಯ ಚೆನ್ನಾಗಿ ಬರೋದು ಆಗ್ಲಿ ಅಂತ. ಸೊ ಅವರು ನೋಡಿ 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 ಹೇಗ್ ಮಾಡ್ಬೇಕು, ಯಾವ ಥರ ಮಾಡ್ಬೇಕು ಅಂತ ಒಂದೊಂದು ಚೆಕ್ ಮಾಡಿ ಮಾಡ್ತಾರೆ. ಇನ್ನ ಅಂದ್ರೆ ನಮ್ಮ ಕಡೆ ದಿವಾಲಿಗೆ ತಮಿಳ್ ಅವರು ಇದ್ದಾರೆ, ನಮ್ಮೂರ ಸೈಡು ತೆಲುಗು ಅವರು ಇದ್ದಾರೆ, ಕನ್ನಡ ಅವರು ಇದ್ದಾರೆ. ತಮಿಳ್ ಅವ್ರು ಏನು ಮಾಡ್ತಾರೆ ಅಂದರೆ ನಾನ್ ವೆಜ್ ಮಾಡ್ತಾರೆ. ಸೊ ನಾವು ಬಂದ್ಬಿಟ್ಟು ನಾನ್ ವೆಜ್ ಮಾಡಲ್ಲ. ಈ ಥರ ಕಜ್ಜಾಯ ಮಾಡಿ ದೇವಸ್ಥಾನಕ್ಕೆ ಹೋಗಿ ಗೌರಿ ಕುಂಡ್ರಿಸಿರ್ತಾರೆ. ನೋಮ್ ದಾರ ತೊಗೊಂಡೋಗಿ ನೋಮ್ಕೊಂಬಂದು ನೋಮ್ ದಾರ ಕಟ್ಕೊತೀವಿ. ಇನ್ನು ನೋಮ್ ದಾರನ ನೆಕ್ಸ್ಟ್ ಡೇವರೆಗೂ ಇಟ್ಕೊಂಡಿರ್ತೀವಿ. ಸೊ ಈ ಥರ ನಾವು ಸೆಲೆಬ್ರೇಟ್ ಮಾಡೋದು. ಇನ್ನು ಆ್ಯಕ್ಚುಲಿ ಪಾಕ ಎಲ್ಲ ಇನ್ನೇನು ರೆಡಿ ಆಗಿದೆ ಅನ್ನೋ ಟೈಮಲ್ಲಿ ಅಕ್ಕಿ ಹಸಿಟ್ಟು ನಾವೇನು ಬೇಯಿಸ್ಕೊಂಡ್ ಬಂದಿರ್ತೀವಿ ಅಲ್ವಾ ಕಜ್ಜಾಯಕ್ಕೆ, ಅದನ್ನು ಲೈಟಾಗಿ ಒಂಚೂರು ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನು ಆ್ಯಡ್ ಮಾಡಿಕೊಂಡು ಇನ್ನು ಯಾಲಕ್ಕಿ ಇಲಾಚಿ ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಆ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ಅಂತ. ಅಕ್ಕಿ ಹಸಿಟ್ಟು ಹಾಕಿ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಕಜ್ಜಾಯ. ಇನ್ನು ನೋಮೋದು ಬಂದು ನಮ್ಮ ಕಡೆ ಒಬ್ಬೊಬ್ಬರು ಒಂದೊಂದು ಥರ ನೋಮ್ಕೊಂಬರ್ತಾರೆ. ಅಂದರೆ ಒಬ್ಬರು ಮಡಿಕೇಲಿ ಮಾಡ್ತಾರೆ, ಕೆಲವೊಬ್ಬರು ಮರದಲ್ಲಿ ಮಾಡ್ತಾರೆ. ಸೊ ನಮ್ಮ ಕಡೆ ನಮ್ಮ ಮನೆ ಪದ್ಧತಿ ಬಂದು ಮರ. ಸೊ ಎವ್ರಿ ಇಯರ್ ಒಂದು ಹೊಸ ಮರ ತಗೊಂಡು ಅದರಲ್ಲಿ ಏನೇನು ಬೇಕೋ ನೋಮಕ್ಕೆ ಕಜ್ಜಾಯ ಮತ್ತು ಬಾಳೆಹಣ್ಣು, ಅಡಿಕೆ, ಕಾಯಿ ಇಡ್ತೀವಿ. ಬಟ್ಲಡಿಕೆ ಮತ್ತು ಕಾಯಿನೂ ಸೇರಿಸಿ ಇಡಬೇಕು. ಅರಿಶಿನ ಕೊಂಬು, ಅರಿಶಿನ, ಕುಂಕುಮ, ಹಳೆ ನೋಮ್ದಾರ ಹೊಸ ನೋಮ್ದಾರ ಎರಡೂ ಇಡ್ತೀವಿ. ಆಮೇಲೆ ತೆಂಗಿನಕಾಯಿ, ಪೂಜೆ ಸಾಮಾನು ಇವೆಲ್ಲ ಇಟ್ಕೊಂಡು ನೋಮ್ಕೊಂಬರೋದು. ಹಳೆ ನೋಮ್ದಾರ ಏನು ಮಾಡ್ತೀವಿ ಅಂದರೆ ಅಲ್ಲೇ ತೊಗೊಂಡ್ಬಿಡ್ತಾರೆ ದೇವಸ್ಥಾನದಲ್ಲಿ. ಇನ್ನು ಹೊಸ ನೋಮ್ದಾರ ದೇವ್ರಟ್ಟೆ ಇಟ್ಟು ನೋಂಬಿಟ್ಟು ನಮಗೆ ಕೊಡ್ತಾರೆ. ಇನ್ನು ಅದನ್ನು ನಾವು ಕೈಗೆ ಕಟ್ಕೊತೀವಿ. ಅಂದರೆ ಆ ನೋಮ್ದಾರ ಬಂದು ಒನ್ ಡೇ ಫುಲ್ಲು ಕೈಗೆ ಕಟ್ಕೊಬೇಕು. ಇನ್ನು ನೋಡಿ ನಮ್ಮ ಸಿಸ್ಟರ್ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅಲ್ವಾ, ಕಲರ್ ಕಲರ್ ಇದು ಥ್ರೆಡ್ಡು. ಸೊ ಅದನ್ನೇ ನಮ್ಮ ದಾರ ಅನ್ನೋದು. ಇನ್ನು ಗೋಲ್ಡ್ ಕೊಳ್ಪೆ ತಂದಿದ್ವಲ್ವ, ಅದನ್ನು ಹೊಸ ದಾರಕ್ಕೆ ಪೋಣಿಸ್ತಾ ಇದ್ದಾರೆ. ಇನ್ನು ಈ ದಾರ ಬಂದು ಒಂದು ದಿವಸ ಫುಲ್ಲು ಕೈಯಲ್ಲಿ ಇರುತ್ತಲ್ವ, ಅಕಸ್ಮಾತ್ ಮಿಸ್ ಆಗಿ ಏನಾದರೂ ಆ ದಾರ ಕಳ್ಕೊಂಡ್ರೆ ಅವ್ರಿಗೆ ಹಬ್ಬ ಇರೋದಿಲ್ಲ. ಅಂದರೆ ಮನೆಯಲ್ಲಿ ಯಾರೇ ಆಗಲಿ, ಇವಾಗ 4 ಜನ ಇದ್ದರೆ ಒಬ್ರು ಕಳ್ಕೊಂಡ್ರು ಕೂಡ ಮನೆಗೆ ಹಬ್ಬ ಇರೋದಿಲ್ಲ. ಮತ್ತು ಅವ್ರು ಯಾವಾಗ ಹಬ್ಬ ಮಾಡ್ಬೋದು ಅಂದರೆ ಅದೇ ಥರ ನೋಮ್ದಾರ ಬೇರೆ ಯಾರೋ ಕಳ್ಕೊಂಡಿರೋದು ಅವ್ರಿಗೆ ಸಿಕ್ತು ಅಂದರೆ ಅವಾಗ ಆ ಹಬ್ಬನ ಕಂಟಿನ್ಯೂ ಮಾಡ್ಬೋದು. ಹಂಗಿಲ್ಲ ಅಂದರೆ ಇವಾಗ ಹೊಸ್ದಾಗಿ ಮದುವೆ ಆಗಿರ್ತಾರೆ ಅಲ್ವಾ, ಅವರು ಅವ್ರ ಮನೆಯಿಂದ ನೋಮಿತ್ತು ಅಂದರೆ ಅದೇ ಥರ ಒಂದು ಮರನ ನೋಮ್ಕೊಂಡು ಅವ್ರ ಮನೆಯವ್ರ ಜೊತೆಗೆ ಎತ್ಕೊಂಡ್ಬಂದ್ರು ಈ ಮನೆಗೆ ಅಂದರೆ ಈ ಮನೆಯವರು ನೋಮ್ಕೊಬೋದು ಅದನ್ನ ಇಟ್ಕೊಂಡು. ಇನ್ನು ಈ ಥರ ಒಂದು ಸೆಲೆಬ್ರೇಷನ್ ಬಂದು ನಮ್ಮ ಸೈಡು ನಮ್ಮ ತಾತ ಅವ್ರ ತಾತ ಕಾಲದಿಂದ ಇದೇ ರೀತಿ ಸೆಲೆಬ್ರೇಟ್ ಮಾಡಿರೋದು. ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಸೆಲೆಬ್ರೇಟ್ ಮಾಡ್ತಾರೆ. ಇನ್ನು ಇದು ನಮ್ಮ ಸ್ಟೈಲ್. ಇದಾದಮೇಲೆ ಈ ನೋಮ್ದಾರ ಕೈ ಕಟ್ಕೊಳ್ಳೋವರೆಗೂ ನಾವೇನು ಕೂಡ ತಿನ್ನೋ ಹಾಗಿಲ್ಲ. ಫಸ್ಟು ನೋಮ್ಕೊಂಬಂದಿದ್ದ ದಾರನ ಕೈಗೆ ಕಟ್ಕೊಂಡು ಅಲ್ಲಿ ನೋಮ್ಕೊಂಬಂದಿರ್ತೀವಿ ಅಲ್ವಾ ಮರದಲ್ಲಿ ಕಜ್ಜಾಯ, ಸೊ ಅದನ್ನು ನಾವು ತಿಂದಮೇಲೆ ಊಟ ಎಲ್ಲನೂ ಕೂಡ ಮಾಡೋದು. ಅವತ್ತು ಇನ್ನು ಅಡುಗೆಗೆ ಅಂದರೆ ಸ್ವೀಟ್ ಎಲ್ಲ ನಾರ್ಮಲಾಗಿ ಕಜ್ಜಾಯನೇ ಇರುತ್ತೆ. ಇನ್ನು ನಾರ್ಮಲಾಗಿ ರೈಸ್, ಸಾಂಬಾರು, ಪಲ್ಯ, ಹಪ್ಪಳ ಇವೆಲ್ಲನೂ ಕೂಡ ಇರುತ್ತೆ. ನಾನು ಅಡುಗೆ ಏನು ನಿಮಗೆ ತೋರಿಸ್ತಾ ಇಲ್ಲ. ಇನ್ನು ಆ್ಯಕ್ಚುಲಿ ನೋಮಕ್ಕೆ ಹೋದಾಗ ದೇವಸ್ಥಾನನೂ ಅಂದರೆ ನಾವು ಹೋಗೋ ಟೈಮ್ ಬಂದು ಆಲ್ಮೋಸ್ಟ್ ಒಂದು 1-2 ಆಗಿತ್ತು. ಇನ್ನು ನಾವು ನೋಮೋದು ಬಂದು ಇಲ್ಲೇ ನಮ್ಮದೇ ದೇವಸ್ಥಾನ ಇದೆಯಲ್ಲ ಅಲ್ಲೇ ಗೌರಿ ಕುಂಡ್ರಿಸ್ತಾರೆ. ಅಂದರೆ ನನ್ನ ರಾಮನವಮಿ ಬ್ಲಾಗ್ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಯಾವ ದೇವಸ್ಥಾನ ಅಂತ. ಸೊ ಅಲ್ಲಿ ಹೋಗಿ ನಾವು ನೋಮ್ಕೊಂಬಿಡೋದು.
ಇನ್ನು ಆಲ್ಮೋಸ್ಟ್ ಅದು ಮಧ್ಯಾಹ್ನ ಟೈಮು ಅಂಡ್ ವೆಡ್ನೆಸ್ಡೇ ಆಗಿರೋದ್ರಿಂದ ದೇವಸ್ಥಾನ ಕ್ಲೋಸ್ ಮಾಡಿದ್ರು. ಸೊ ಅವ್ರು ಏನಂದ್ರು ಅಂದ್ರೆ ಪೂಜಾರಿ ಓಪನ್ ಮಾಡೋದಕ್ಕೆ ಕೇಳಿದ್ದಕ್ಕೆ ಅವರು ಬಂದು ಈವ್ನಿಂಗೇ ಮಾಡೋದು, ಅಂದ್ರೆ ನಮ್ಗೆ ಈವ್ನಿಂಗ್ ಅಂದ್ರೆ ಪೌರ್ಣಮಿ ಮುಗ್ದೋಗಿರುತ್ತೆ, ಆ ಟೈಮಲ್ಲಿ ಮಾಡಿದ್ರು ಕೂಡ ಅರ್ಥ ಇರೋದಿಲ್ಲ. ಸೊ ಅದಕ್ಕೆ ನಮ್ಮ ಅಣ್ಣನೇ ಹೋಗಿ ಕೀ ತಗೊಂಡ್ ಬಂದಿದ್ದ ಆಲ್ರೆಡಿ. ಇನ್ನ ಕೀ ಅವನ ಹತ್ರ ಇತ್ತಲ್ವಾ ಅಂತೇಳಿ ನಾವೇ ಹೋಗಿ ದೇವ್ರಿಗೆ ಪೂಜೆ ಮಾಡಿ ನೋಮ್ಕೊಂಡ್ ಬಂದ್ವಿದ್ದು ನಮ್ಮ ಕೈಯಿಂದಾನೆ. ಇನ್ನು ನಮ್ಮ ಕಡೆ ಏನು ಅಂದ್ರೆ ಯಾವಾಗ ಹಬ್ಬ ಮಾಡ್ತೀವಿ ಅಂದ್ರೆ ನಾರ್ಮಲ್ ದೀಪಾವಳಿ ಅಂದ್ರೆ ಅಮಾವಾಸ್ಯೆ ಇರುತ್ತಲ್ವಾ, ಅಮಾವಾಸ್ಯೆ ಯಾವಾಗ ಹುಟ್ಟುತ್ತೋ ಅದರಿಂದ ನಮ್ಗೆ ಲೆಕ್ಕ ದೀಪಾವಳಿ. ಅಮಾವಾಸ್ಯೆ ಮುಗಿಯೋಷ್ಟರಲ್ಲಿ ನೋಮೋದು ಎಲ್ಲ ಮುಗಿಸ್ಕೊಬೇಕು. ಸೊ ಅದೇ ತರ ದೀಪಾವಳಿಗೆ ನಮ್ಗೆ ಪೌರ್ಣಮಿ ಯಾವಾಗ ಸ್ಟಾರ್ಟ್ ಆಗುತ್ತೆ ನೋಡಿ ಅವಾಗಿಂದ ಲೆಕ್ಕ. ಇನ್ನು ಇಲ್ಲಿ ನಮ್ಮ ಫ್ಯಾಮಿಲಿ, ನಮ್ಮ ಅಣ್ಣ ಫ್ಯಾಮಿಲಿ ಎಲ್ಲರೂ ಕೂಡ ಒಟ್ಟಿಗೆ ಹೋಗಿ ನೋಡ್ಕೊಂಡ್ ಬಂದ್ವಿ ದೇವಸ್ಥಾನದಲ್ಲಿ. ಇನ್ನು ಅಲ್ಲಿ ಕೀ ಓಪನ್ ಮಾಡ್ತಾ ಇದ್ದಿದ್ದು ನಮ್ಮ ಅಣ್ಣ ನೋಡಿ, ಇವರು ಬಂದು ನಮ್ಮ ಅಣ್ಣ ವೈಫ್. ಇನ್ನು ಅವ್ರದ್ದು ಪಾಪು ನಾನು ಅವ್ರ ಹತ್ರ ಕೇಳ್ಬಿಟ್ಟು ತೋರಿಸ್ತೀನಿ ಓಕೆ ಅಂದ್ರೆ, ಯಾಕಂದ್ರೆ ನಮ್ಮ ಪಾಪು ತರಾನೇ ಅವ್ರ ಪಾಪು 3 months ಗ್ಯಾಪ್ ಅಷ್ಟೇನೆ. ಅವರು ಜನವರಿಲಿ ಹುಟ್ಟಿದ್ದು, ನಮ್ಮ ಪಾಪು ಏಪ್ರಿಲ್ ಅಲ್ಲಿ ಹುಟ್ಟಿದ್ದು. ಸೊ ಅವರು ಓಕೆ ಅಂದ್ರೆ ನಾನು ತೋರ್ಸೋಣ ಅಂತ ಸುಮ್ಮನಾದೆ. ಇನ್ನ ನಾನು ನೋಮೋದು ಅಂತೀನಿ, ಹಂಗಂದ್ರೆ ಏನು ಅಂತ ಕೆಲವೊಬ್ರು ಅನ್ಕೊಂತೀರಾ, ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು ಈ ಬ್ಲಾಗ್ ಅಲ್ಲಿ ನಾನು ನೀಟಾಗಿ ಎಲ್ಲ ತೋರಿಸಿರ್ತೀನಿ ನೋಡಿ. ನೋಮೋದು ಅಂದ್ರೆ ಇಲ್ಲಿ ಮಾಡ್ತಾ ಇದೀವಲ್ಲ ನಾವು ಪೂಜೆ ಯಾವ ರೀತಿ ಮಾಡ್ತೀವಿ ಅದೇ ನೋಮೋದು ಅನ್ನೋದು ದೀಪಾವಳಿಗೆ. ಸೊ ನಿಮ್ಗೆ ಯಾರಿಗಾದ್ರೂ ಡೌಟ್ ಇದೆ ಇದನ್ನ ನೋಡ್ಕೊಳ್ಳಿ. ಇನ್ನ ಈ ಬ್ಲಾಗ್ ಆಲ್ಮೋಸ್ಟ್ ಒಂದು 10-15 days ಲೇಟ್ ಆಗಿ ಲಾಸ್ಟ್ ವಾಗ್ಗಿಂತ ಲೇಟ್ ಆಗಿ ಬರ್ತಾ ಇದೆ. ಆಕ್ಚುಲಿ ಆಲ್ರೆಡಿ ಹೇಳ್ದಾಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು. ಇನ್ನು ಮುಂದೆ ಕರೆಕ್ಟ್ ಆಗಿ ಬ್ಲಾಗ್ಸ್ ನಿಮ್ಗೆ ಶೇರ್ ಮಾಡ್ತೀನಿ ನಾನು. ಆಲ್ಮೋಸ್ಟ್ ತುಳಸಿ ಹಬ್ಬದ ಬ್ಲಾಗ್ ಇದೆ ನನ್ನ ಹತ್ರ, ಅದು ಕೂಡ ಶೇರ್ ಮಾಡಬೇಕು. ಇನ್ನು ನೆಕ್ಸ್ಟ್ ನಮ್ಮ ಪ್ಯಾರೆಂಟ್ಸ್ ಕಾಶಿಗೆ ಹೋಗಿದ್ದಾರೆ, ಸೊ ಅದರದ್ದು ಬ್ಲಾಗು ನಾನು ಸೇವ್ ಮಾಡಿ ಇಟ್ಟಿದ್ದೀನಿ. ಅಂದ್ರೆ ಕಾಶಿಗೆ ಹೋಗಕ್ ಮುಂಚೆ ಏನೇನೆಲ್ಲ ಮಾಡ್ಬೇಕು, ಯಾವ ಪ್ರೊಸೀಜರ್ ಫಾಲೋ ಮಾಡ್ಬೇಕು ಅನ್ನೋದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ, ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ಹೇಳಿ ಅದನ್ನು ಕೂಡ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆದ್ರೆ ನನ್ನ ಚಾನಲ್ನ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಈ ವ್ಲಾಗ್ ನಾನು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತಾನೆ ಅನ್ಕೊಂತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಈ ವ್ಲಾಗ್ನ ಕೊನೆವರೆಗೂ ಮಿಸ್ ಮಾಡ್ತೀರಾ ನೋಡಿ. ಇನ್ನು ನಾನು ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಒಂದಿಗೆ ನಿಮ್ಮೆಲ್ಲರನ್ನೂ ಕೂಡ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.